ಎಳೆಬಾವ ನೀನು ಬಂದುದು ಅಪರೂಪ ತಿರುಗುತ್ತಮ ಬಂದ ಕಲ್ಲಾಪ ಜಲಜನಬನ ಕಂಡು ಭುಜಗ ಭೂಷಣನು ಸಂತೋಷದಿಂದ ಸತ್ಕರಿಸಿ ಬಿಡಿದನು ಭಾವಯ್ಯ ಅನ್ಯೋನ್ಯರಾಗಿದ್ದವರು ನಾವು ಹರಿಹರರಲ್ಲಿ ಭೇದವಿಲ್ಲ ಎನ್ನುವಂತಹ ಮಾತನ್ನು ಲೋಕಕ್ಕೆ ತೋರಿಸಿಕೊಂಡವರು. ನಾನು ನೀನು ಒಂದೇ ಎಂಬ ಭಾವನೆ ನಮ್ಮಿರುವರಲ್ಲೂ ಇದ್ದು ನೋಡು. ಹಾಗಾಗಿ ಯಾವುದೇ ಒಡಕಾಗಲಿ ಕೆಡುಕಾಗಲಿ ನಮ್ಮಲ್ಲಿ ಬಂದುದಿಲ್ಲ. ಆದರೆ ನಿನ್ನ ಊರು ವೈಕುಂಠವಾದರೆ ನನ್ನದು ಕೈಲಾಸವಾಗಿದೆ. ಅಮ್ಮ ಕೊಟ್ಟಂಥದ್ದು. ಹೌದು, ಬಹಳ ಅಪರೂಪಕ್ಕೆ ನೀನು ಬಂದಿದ್ದಿ ಈ ಕಡೆಗೆ. ಯಾಕೆ ಬಂದದ್ದು ಅಂತ ಗೊತ್ತಿಲ್ಲ. ಬಂದವರನ್ನು ಸತ್ಕರಿಸಬೇಕಾದದ್ದು ಗೃಹಸ್ಥನಾದಂತಹ ನನ್ನ ಕರ್ತವ್ಯ. ಆದುದರಿಂದ ಆಸನವನ್ನು ನೀಡಿದ್ದಿ, ಅತ್ಯ ಪಾದ್ಯಾದಿಗಳಿಂದ ಪಾದಪೂಜೆಯನ್ನು ಮಾಡಿದ್ದಿ. ನಾರಾಯಣ, ಭೇದ ಭಾವ ಇಲ್ಲದಂತ ನಮ್ಮಲ್ಲಿ ನಾವಿರುವರು ಒಂದೇ ಎಂಬಂತಹ ಭಾವನೆ ಇರುವಾಗ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆಗಲಿಕ್ಕಿಲ್ಲ ಎಂಬಂತಹ ಭಾವನೆ ಒಂದೊಮ್ಮೆಗೆ ಆಗಿದ್ರೂ ಅದು ಪ್ರಮಾದ ಅಂತ ಮರೆತು ಸ್ವೀಕರಿಸಬೇಕೆಂಬುದಾಗಿ ಪ್ರಾರ್ಥನೆ. ಜೊತೆಯಲ್ಲಿ ಏನು ಊರು ಬಿಟ್ಟದ್ದು ಹೇಳಬಹುದೇ? ಯಾವಾಗಲೂ ಬರುವವನಲ್ಲ ನೀನು. ಅಪರೂಪಕ್ಕೆ ಬರಬೇಕಿದ್ರೆ ಬಲವಾದಂತಹ ಕಾರಣ ಇದ್ದಿರಲೇಬೇಕು. ಹೌದಪ್ಪ. ಯಾಕಾದ್ರೆ ಈ ಕಡೆಗೆ ಬಂದೆ, ಏನಾಯಿತು, ನನ್ನಿಂದ ಏನಾಗಬೇಕು ಎಂಬ ವಿಚಾರವನ್ನು ಹೇಳುವ. ಖಂಡಿತ ಹೇಳುವುದಕ್ಕೊಂದು ಕೇಳಿ ಹೌದೇ? ಭುಜಗಭೂಷಣ ಕೇಳು ನೀನಿದ್ದ ವರದಿ ತ್ರಿಜಗತಲ್ಲಣಿಸಿದು ದುರುಳನ ಭಯದಿ ತ್ರಿಜಗತಲ್ಲಣಿಸಿದು ದುರುಳನ ಭಯದಿ ನಿಜವಲಾಲಿಸು ಸುರರಿಂದು ದೂರಿಡಲು ನಿಜವಲಾಲಿಸು ಸುರರಿಂದು ದೂರಿಡಲು ಗಜನ ತರಿಯೇ ಹೋದ ಎನಗಾಯ್ತು ಸೋಲು ಭುಜಗಭೂಷಣ ಕೇಳು. ಸದಾಶಿವ, ಶ್ರೀಹರಿ, ನಿನ್ನಲ್ಲಿ ದೂರಿಡುವುದಕ್ಕೆ ಬರುವುದಕ್ಕೊಂದು ಕಾರಣ ಉಂಟಯ್ಯ. ಏನಯ್ಯದು?